ಪಕ್ಷಕ್ಕಾಗಿ ಕೆಲ ನಿರ್ಧಾರ ಕೈಗೊಳ್ಳಬೇಕು, ನೀವೆಲ್ಲರೂ ಒಪ್ಪಬೇಕು. ಡಿಎಂಕೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ಟಾಲಿನ್ ಭಾಷಣ. ಎಐಎಡಿಎಂಕೆ ಬಿಜೆಪಿ ಮೈತ್ರಿ ಜೊತೆ ಸೇರ್ತಾರಾ ಎಂಬ ಕುತೂಹಲ. ಎಐಎಡಿಎಂಕೆ ಪಕ್ಷ ಹೊಸ ಸರ್ಕಾರ ರಚನೆಗೆ ತನ್ನ ಬೆಂಬಲ ಕೇಳಿದೆ. ಶಾಸಕರ ಮುಂದೆ ಪ್ರಸ್ತಾಪಿಸಿದ ಡಿಎಂಕೆಯ ಎಂಕೆ ಸ್ಟಾಲಿನ್. ನೀವೇ ನಿರ್ಧಾರ ಕೈಗೊಳ್ಳಿ ಅಂತ ತಿಳಿಸಿರೋ ಎಂಎಲ್ಎಗಳು. ಡಿಎಂಕೆ ಎಐಎಡಿಎಂಕೆ ಸೇರಿ ಸರ್ಕಾರ ರಚನೆಯ ಚರ್ಚೆ. ಅದು ಬಿಜೆಪಿ ಮೈತ್ರಿ ಹೊಂದಿರುವ ಪಕ್ಷ, ನಮ್ಮ ಸಿದ್ಧಾಂತಗಳಿಗೆ ವಿರುದ್ಧವಾಗಿದೆ ಎಂದ ಎಡಪಕ್ಷಗಳು. ಸರ್ಕಾರ ರಚನೆಯಾದ್ರೆ ಡಿಎಂಕೆ ಜೊತೆ ಎಡಪಕ್ಷಗಳು ನಿಲ್ತಾವಾ ಅನ್ನೋ ಪ್ರಶ್ನೆ. ಎಐಎಡಿಎಂಕೆ ಜೊತೆ ಮೈತ್ರಿ ಅಸಾಧ್ಯದ ಮಾತು. ತಮಿಳುನಾಡು ರಾಜಕೀಯದಲ್ಲಿ ನಾವು ಬದ್ಧ ವೈರಿಗಳು. ಈ ಮೈತ್ರಿ ಆಗೋದಿಲ್ಲ ಅಂದ ಡಿಎಂಕೆ ಪಕ್ಷದ ವಕ್ತಾರ ಇಕೆಎಸ್ ಇಳಂಗೋವನ್. ಒಂದೆಡೆ ತನ್ನ ನೇತೃತ್ವದ ಸರ್ಕಾರ ರಚನೆಗೆ ಎಐಎಡಿಎಂಕೆ ಕಸರತ್ತು, ಇತ್ತ ಎನ್ಡಿಎ ಮೈತ್ರಿಕೂಟದಿಂದಲೂ ಹೊರಬರೋದಕ್ಕೆ ಸಜ್ಜು. ಈ ಮೂಲಕ ಟಿವಿಕೆ ಪಕ್ಷಕ್ಕೆ ಬೆಂಬಲ ಕೊಡಬಹುದು ಅನ್ನೋ ಬಗ್ಗೆ ಕೂಡ ಚರ್ಚೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗಿಂದು ನಿರ್ಣಾಯಕ ದಿನ. ವಿಸಿಕೆ, ಸಿಪಿಐ, ಸಿಪಿಐಎಂ ಪಕ್ಷಗಳ ನಿರ್ಧಾರದ ಮೇಲೆ ಅವಲಂಬನೆ. ಬೆಂಬಲ ಕೊಟ್ರೆ ವಿಜಯ್ ನೇತೃತ್ವದ ಸರ್ಕಾರ ರಚನೆ ಪಕ್ಕಾ. ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಆದ್ರೆ ಟಿವಿಕೆ ಶಾಸಕರ ರಾಜೀನಾಮೆ. ಸಾಮೂಹಿಕ ರಾಜೀನಾಮೆ ಕೊಡೋಕೆ ನಿರ್ಧಾರ. ಜನಾದೇಶದ ವಿರುದ್ಧ ಮೈತ್ರಿ ಮಾಡಿಕೊಂಡ್ರೆ ರಿಸೈನ್ ಕ್ಯಾಂಪೇನ್ಗೆ ರೆಡಿ. ನಾಳೆಯ ಬಿಎಸ್ ಯಡಿಯೂರಪ್ಪರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆ. ಚಿತ್ರದುರ್ಗದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ. 10 ಲಕ್ಷ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ನಾಳೆ ರಾಜ್ಯಕ್ಕೆ ಅಮಿತ್ ಶಾ ಆಗಮನ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಸಾಕ್ಷಿಯಾಗಲಿರೋ ಚುನಾವಣಾ ಚಾಣಕ್ಯ. ಕಾರ್ಯಕ್ರಮ ಉದ್ಘಾಟಿಸಿ ಯಡಿಯೂರಪ್ಪರಿಗೆ ಅಭಿನಂದಿಸಲಿರೋ ಕೇಂದ್ರ ಗೃಹ ಸಚಿವ. ಬೈ ಎಲೆಕ್ಷನ್ನಲ್ಲಿ ಬಣಗಳನ್ನ ಬದಿಗಿಟ್ಟು ಕೆಲಸ. ಬಿಎಸ್ವೈ ಅಭಿಮಾನೋತ್ಸವ, ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಜನ ಸೇರಿಸಲು ಒಗ್ಗಟ್ಟು ಪ್ರದರ್ಶನ. ಸಮಾವೇಶಗಳ ಸಿದ್ಧತೆಗೆ ಬಿಜೆಪಿ ನಾಯಕರಲ್ಲೇ ಪೈಪೋಟಿ. ಭದ್ರತೆ ಅಥವಾ ಬೇರೆ ವಿಚಾರದಲ್ಲಿ ಕೊರತೆ ಅಂತ ಏನಿಲ್ಲ. ಟಿಕೆಟ್ ಕಾರಣ ಕಮರ್ಷಿಯಲ್ ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅವರ ಒಪ್ಪಂದ ನಮಗೇನು ಗೊತ್ತಿಲ್ಲ. ಫೈನಲ್ಸ್ ಬೆಂಗಳೂರಿನಿಂದ ಶಿಫ್ಟ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಹುಟ್ಟೂರಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ. ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ತೆರಳಿ ದರ್ಶನ. ವಿಶೇಷ ಪೂಜೆಯನ್ನು ಸಲ್ಲಿಸಿದ ಎಚ್ಡಿಕೆ. ರೈಲ್ವೆ ಇಲಾಖಾ ಪರೀಕ್ಷೆಗಳಲ್ಲಿ ಕನ್ನಡಕ್ಕೂ ಅವಕಾಶ ಕಲ್ಪಿಸಲು ನಿಖಿಲ್ ಕುಮಾರಸ್ವಾಮಿ ಮನವಿ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ಗೆ ಪತ್ರ. ಕನ್ನಡಿಗ ಉದ್ಯೋಗಿಗಳಿಗೆ ಮಾತೃಭಾಷೆಯಿಂದ ಸಹಕಾರಿ ಆಗುತ್ತೆ ಅಂತ ಉಲ್ಲೇಖ. ಶಸ್ತ್ರಚಿಕಿತ್ಸೆಗೆ ಹೋದವರ ಚಿನ್ನಕ್ಕೆ ಕನ್ನ. ಹೆಣ್ಣೂರಿನ ಸ್ಪರ್ಶ್ ಆಸ್ಪತ್ರೆಯ ಸಿಬ್ಬಂದಿಯ ಕಳ್ಳಾಟ. ಸಿಸಿಟಿವಿ ಪರಿಶೀಲಿಸಿದಾಗ ವನಜಾಳ ಕೈಚಳಕ ಬಯಲು. ಹೆಣ್ಣೂರು ಠಾಣೆಯಲ್ಲಿ ಕೇಸ್. ವಿಮಾನದಲ್ಲಿ ಗಗನಸಖಿಯ ಸೊಂಟಕ್ಕೆ ಕೈ ಹಾಕಿದ್ದ ಪ್ರಯಾಣಿಕ ಅರೆಸ್ಟ್. ಬಹರೇನ್ನಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಬರುವಾಗ ನಡೆದಿದ್ದ ಕೃತ್ಯ. ಕೇರಳ ಮೂಲದ ಜಾಕೋಬ್ ಅಲೆಕ್ಸಾಂಡರ್ ಲಾಕ್. ಪೈಪ್ಲೈನ್ ಅಳವಡಿಕೆಗೆ ತೆಗೆದಿದ್ದ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ. ಮತ್ತಿಕೆರೆ ಫ್ಲೈಓವರ್ ಸರ್ವಿಸ್ ರಸ್ತೆ ಅಗೆದು ಹಾಳು. ಬಿಡಬ್ಲ್ಯೂಎಸ್ಎಸ್ಬಿ ಕೆಲಸಕ್ಕೆ ನಿತ್ಯ ವಾಹನ ಸವಾರರ ಪರದಾಟ.
ಬೆಂಗಳೂರಲ್ಲಿವೆ 350ಕ್ಕೂ ಹೆಚ್ಚು ಡೇಂಜರ್ ಗೋಡೆಗಳು. ಕುಸಿಯುವ ಭೀತಿಯಲ್ಲಿನ ಕಟ್ಟಡ ಮಾಲೀಕರಿಗೆ ಜಿಬಿಎ ನೋಟಿಸ್. ತಾವೇ ತೆರವುಗೊಳಿಸಲು ಸೂಚನೆ, ಇಲ್ಲವಾದರೆ ಜೆಸಿಬಿ ಅಸ್ತ್ರದ ಎಚ್ಚರಿಕೆ. ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದ ವಿಜಯಲಕ್ಷ್ಮಿಗೆ ಬೈಕ್ ಡಿಕ್ಕಿ. ಆಸ್ಪತ್ರೆಗೆ ಸೇರಿಸೋ ನೆಪದಲ್ಲಿ ಮನೆ ಕೀ ಎಗರಿಸಿ ಚಿನ್ನಾಭರಣ ಕಳ್ತನಕ್ಕೆ ಯತ್ನ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರ ತನಿಖೆಯಲ್ಲಿ ಖತರ್ನಾಕ್ಗಳ ಬಣ್ಣ ಬಯಲು. ಅರ್ಜೆಂಟೀನಾದಿಂದ ಉಶುವಾಯಾಗೆ ಹೊರಟಿದ್ದ ಹಡಗಿನಲ್ಲಿ ಹಾಂಟಾ ವೈರಸ್ ಆಟ. 8 ಜನರಿಗೆ ಸೋಂಕು ತಗುಲಿ 3 ಸಾವು. 2 ಬ್ರಿಟಿಷ್ ಪ್ರಜೆಗಳು ಗುಣಮುಖ, ಇನ್ನೂ 5 ಚಿಕಿತ್ಸೆ. ಶಿವಮೊಗ್ಗದ ಚಿಟ್ಟೂರು ಗ್ರಾಮದಲ್ಲಿ ಭರ್ಜರಿ ಮೀನು ಶಿಕಾರಿ. ಮಲೆನಾಡಿನ ಗ್ರಾಮೀಣ ಕ್ರೀಡೆ ಕೆರೆಬೇಟೆ ಜೊತೆಗೆ ಮೋಜು ಮಸ್ತಿ. ಕೆಜಿಗಟ್ಟಲೆ ಮೀನು ಹಿಡಿದು ಸಂಭ್ರಮಿಸಿದ ಸಾವಿರಾರು ಜನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.